ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಶಾಸಕ ತಿಪ್ಪೇಸ್ವಾಮಿ. ಶಾಸಕ ತಿಪ್ಪೇಸ್ವಾಮಿಗೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಟಿಕೆಟ್ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಬೆಂಬಲಿಗರ ಸಭೆಯನ್ನ ಕೂಡ ಕರೆದಿದ್ದಾರೆ. ಸ್ವಗ್ರಾಮ ನೇರ್ಲಗುಂಟೆ ಗ್ರಾಮದಲ್ಲಿ ಶಾಸಕರ ನಿವಾಸದಲ್ಲೇ ಸಭೆ ನಡೆಯುತ್ತೆ. ಮಾತು ತಪ್ಪಿದ ಶ್ರೀರಾಮುಲು ಅವರ ವಿರುದ್ಧ ಚುನಾವಣೆಯಲ್ಲಿ ಯಾವ ರೀತಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ರಣತಂತ್ರವನ್ನ ರೂಪಿಸಲಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನ ಕೂಡ ಶಾಸಕ ತಿಪ್ಪೇಸ್ವಾಮಿ ನಡೆಸಿದ್ದಾರೆ. ಸಿಎಂರಿಂದ ಟಿಕೆಟ್ ಕೊಡುವಂತ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ವಿನಾಯಕ್ ಕೊಡ್ತಾರೆ. ವಿನಾಯಕ್, ಶಾಸಕ ತಿಪ್ಪೇಸ್ವಾಮಿ ಅವರು ಇವತ್ತು ಸ್ವಗ್ರಾಮದಲ್ಲೇ ಬೆಂಬಲಿಗರ ಸಭೆಯನ್ನ ಕರೆದಿರೋದ್ರಿಂದ ಯಾವ ನಿರ್ಧಾರಕ್ಕೆ ಬರಬಹುದು ಅಂತ ಅನ್ಸುತ್ತೆ? ಪ್ರತಿಮಾ, ಏನು ಅಂತ ಹೇಳಿದ್ರೆ ಶಾಸಕ ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿ ಅವರು ಇದ್ದಾರೆ, ಅವರಿಗೆ ಬಿಜೆಪಿಯಿಂದ ಟಿಕೆಟ್ ತಪ್ಪಿತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಶಾಭಾವನ ಇಟ್ಕೊಂಡಿದ್ರು. ಶ್ರೀರಾಮುಲು ಅವರು ಬಂದು ನಮಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡ್ತಾರೆ, ಅವ್ರು ಬಂದು ನಮ್ಮ ಹತ್ತಿಗೆ ಮಾತನಾಡ್ತಾರೆ ಅನ್ನುವಂತ ಮಾಹಿತಿಯನ್ನ ಇಟ್ಕೊಂಡು ಅವರು ಒಂದು ಆಶಾಭಾವದೊಂದಿಗೆ ಇದ್ರು. ಆದ್ರೆ ಶ್ರೀರಾಮುಲು ಅವರು ತಿಪ್ಪೇಸ್ವಾಮಿ ಅವರನ್ನ ಸಂಪರ್ಕಿಸಿ ಯಾವುದೇ ಮಾತುಗಳನ್ನ ಆಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಅದರೊಟ್ಟಿಗೆ ನಿನ್ನೆ ಆದಂತ ಘಟನೆಗಳಿವೆ, ಪ್ರತಿಭಟನೆಗಳಿವೆ, ಇವನ್ನ ನೋಡ್ಕೊಂಡಿರುವಂತ ತಿಪ್ಪೇಸ್ವಾಮಿ ಅವರು ನನ್ನೊಟ್ಟಿಗೆ ಯಾವುದೇ ಅವರು ಮಾತುಕತೆ ನಡೆಸಿಲ್ಲ ಅನ್ನುವಂತ ಅಸಮಾಧಾನದೊಂದಿಗೆ ಈಗಾಗಲೇ ಕೈ ನಾಯಕರ ಸಂಪರ್ಕಕ್ಕೆ ಅವರು ಸಂಪರ್ಕವನ್ನು ಮಾಡಿ ಅವರ ಜೊತೆ ಮಾತುಕತೆಯನ್ನು ನಡೆಸಿರೋದು. ಯಾಕಂತ ಹೇಳಿದ್ರೆ ಶ್ರೀರಾಮುಲು ಅವರು ನನಗೆ ಮಾತು ಕೊಟ್ಟು ಮಾತನ್ನ ತಪ್ಪಿದ್ದಾರೆ, ಹಾಗಾಗಿ ಅವರನ್ನ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು. ಈಗ ಸ್ಥಳೀಯ ನೇರ್ಲಗುಂಟೆ ಇದೆ, ಅವರು ಹುಟ್ಟೂರು, ಅಲ್ಲಿ ಈ ಕಾರ್ಯಕರ್ತರ ಬೆಂಬಲಿಗರ ಒಂದು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಕಾರ್ಯಕರ್ತರೊಟ್ಟಿಗೆ ಒಂದು ಮಹತ್ವದ ಚರ್ಚೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಶ್ರೀರಾಮುಲು ಅವರು ಮಾತು ಕೊಟ್ಟು ನಂಬಿಕೆಯಿಂದ ದ್ರೋಹ ಮಾಡಿದ್ದಾರೆ, ಅವ್ರಿಗೆ ಈ ಚುನಾವಣೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಮಾ, ಓಕೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಇವತ್ತು ಸಂಜೆ ಒಳಗಡೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ, ನಂತರ ಅದನ್ನ ರಿಲೀಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟರ ಒಳಗಡೆ ಇವರು ಕಾಂಗ್ರೆಸ್ ಸೇರುವ ನಿರ್ಧಾರದ ಬಗ್ಗೆ ಏನಾದರೂ ಮಾತುಕತೆ ನಡೆಯಬಹುದಾ? ಕಾಂಗ್ರೆಸ್ನ ಯಾವ್ಯಾವ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ತಿಪ್ಪೇಸ್ವಾಮಿ ಅವರು ಅಂತ? ಈಗ ನ್ಯೂಸ್ 18ಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಮತ್ತು ದಾವಣಗೆರೆ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಇವರ ಜೊತೆ ಮಾತುಕತೆ ನಡೆಸಿರುವಂತ ತಿಪ್ಪೇಸ್ವಾಮಿ ಅವರು ಸಿಎಂ ಭೇಟಿ ಬಳಿಕ ಇವರ ನಿರ್ಧಾರವನ್ನ ಪ್ರಕಟಿಸಲಿಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಸಿಎಂ ಅವರು ತಿಪ್ಪೇಸ್ವಾಮಿ ಅವರಿಗೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡುವಂತ ಸೂಚನೆಯನ್ನು ಕೊಟ್ಟಿದ್ದೇ ಆದರೆ ಅವರು ನೇರವಾಗಿ ಸಭೆಯ ಬಳಿಕ ಅವರು ಒಂದು ತೀರ್ಮಾನವನ್ನ ಹೊರ ಹಾಕುವಂತ ಸಂದರ್ಭಗಳು ಇಲ್ಲಿ ಕಂಡು ಬರ್ತಾ ಇದೆ. ಪ್ರತಿಮಾ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ.